ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮಗೆ ಕಿಚನ್ ಮೇಕವರ್ ಯಾವ ಥರ ನಾನು ಕಿಚನನ್ನು ಮೇಕವರ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಫುಲ್ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿ ಸೆಟ್ ಮಾಡಿದ್ದೀನಿ. ಪ್ರಾಬಬ್ಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಫಸ್ಟು ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ ಇಂಟ್ರೋ ವಿಡಿಯೋ ಅದು ಆಗ್ತಾರಲ್ಲ ಫಸ್ಟು ಅದೇನೂ ಹಾಕಲಿಲ್ಲ. ಸೊ ಲಾಸ್ಟ್ ತನಕ ನೋಡಿ ನಿಮಗೆ ಇಷ್ಟ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತೋರಿಸ್ತೀನಿ. ಸೊ ಫಸ್ಟ್ಗೆ ನಾನು ಹಲ್ಗೆ ಓಡಿಸ್ಕೊಳ್ಳೋಣ ಅಂತೇಳಿ ನಮ್ಮನೇಲಿ ಕೆಳಗಡೆ ನಾನು ಹೇಳಿದ್ನಲ್ಲ ಗೈಸ್, ನಮ್ಮದು ಅಂಗಡಿ ಮನೆ ಇರೋದ್ರಿಂದ ಕೆಳಗಡೆ ಕಿಚನ್ನ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಮೇಲೆ ಕಿಚನ್ ಇದೆ, ಅಲ್ಲ ಸ್ವಲ್ಪ ಚೆನ್ನಾಗಿದೆ. ಹೊಸದಾಗಿ ಮನೆಯಲ್ಲಿ ಕಟ್ಟಿದಾಗ ಹೆಂಗಿರುತ್ತೆ ಅದೇ ಥರನೇ ಇದೆ. ಕೆಳಗಡೆಗೆ ತುಂಬ ದಿವಸ ಆಗಿತ್ತು ಕಟ್ಟಿಸಿ, ಸೊ ಅದನ್ನು ಸೆಟ್ ಮಾಡ್ಕೊಡ್ತೀನಿ ಅಂತ ಮಮ್ಮಿಗೆ ಹೇಳಿದ್ದೆ. ಅದಕ್ಕೋಸ್ಕರ ನೀಟಾಗಿ ಮಾಡ್ಕೊಡ್ತೀನಿ ಅಂತ ಫಸ್ಟಿಂದ ಫ್ರಮ್ ದ ಸ್ಕ್ರ್ಯಾಚ್ ಮಾಡಿದ್ವಿ. ಸೊ ಇದನ್ನ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ನೀಟಾಗಿ ಪಾತ್ರೆ ಎಲ್ಲ ತೆಗೆದು ನಾವು ಪೇಂಟ್ ಸಮೇತ ಚೇಂಜ್ ಮಾಡಿ, ಅಂದರೆ ಪಪ್ಪಾಗೆ ಹೇಳಿದ್ದೆ, ಅದು ತುಂಬಾ ಗಲೀಜಾಗ್ಬಿಟ್ಟಿತ್ತು ಪೇಂಟು ಅಷ್ಟೇ. ಸೊ ಅದಕ್ಕೋಸ್ಕರ ಫಸ್ಟೇ ಪೇಂಟ್ ಎಲ್ಲ ಮಾಡಿಸಿ ಅದಾದಮೇಲೆ ಶೆಲ್ಫಲ್ಲಿರೋ ಅಂದರೆ ಅದರಲ್ಲೆಲ್ಲೋ ಎಲ್ಲ ಟ್ರ್ಯಾಕಲ್ಲಿರೋ ಪಾತ್ರೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಸೆಟ್ ಮಾಡಿದ್ದೀನಿ. ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್. ನಾನು ಹೇಳಿದಾಗೆ ಪಾಪು ಇದ್ದಿದ್ದರಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ವೀಡಿಯೋಸ್ ಶೂಟ್ ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗ ಪಾಸಿಬಲ್ ಆಯಿತು ನನ್ನ ಕೈಲಿ ಯಾವಾಗ ಆಯಿತು ಆವಾಗ ಶೂಟ್ ಮಾಡ್ಕೊಂಡಿದ್ದೀನಿ. ಗ್ರೇನ್ಸ್ ಯಾವ ಥರ ಫಿಲ್ ಮಾಡ್ಕೊಂಡೆ ಅಂತ ನೋಡೋದಾದರೆ ಫಸ್ಟು 1 kg ಬಾಕ್ಸಲ್ಲಿ ಅಮ್ಮ ಯಾವುದು ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತಾರಲ್ವ ಬೇಳೆ, ಅದು ಹೆಸರು ಬೇಳೆಯಾಗಿ ಕಡಲೆ ಬೀಜ, ಕಡಲೆ ಪಪ್ಪು ಅದನ್ನೆಲ್ಲ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಒಂದು ಕೆಳಗಡೆ ಇಟ್ಕೊಂಡೆ. ಅದೇ ಆ ರ್ಯಾಕಲ್ಲಿ ಫುಲ್ 1 kg ಬಾಕ್ಸ್ನ ಜೋಡಿಸಿದೆ. ಇನ್ನು ನಿಮಗೆ ರ್ಯಾಕ್ ಅಥವಾ ಸ್ಟ್ಯಾಂಡ್ ಅಂತ ಏನು ಹೇಳ್ತೀವಿ, ಇದನ್ನ ಹಾಕಿದ್ರಲ್ಲ ಅದು ಹಾಕೋದು ಅಷ್ಟೇ ತುಂಬಾ ಈಸಿ, ಸೆಟ್ ಮಾಡೋದು ಅಷ್ಟೇ. ಸೊ ಅದು ಫುಲ್ಲು ಪುಡಿಯಾಗಿ ಫುಲ್ ಸಪ್ರೇಟಾಗಿ 5 ಕೊಟ್ಟಿರ್ತಾರೆ. ಸೊ ಅವರು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದು 1 2 3 ಯಾವ ಥರ ಅಂತೇಳಿ. ಸೊ ನಮಗೆ ಆರಾಮಾಗಿ ಅದು ಏನೂ ಕನ್ಫ್ಯೂಸ್ ಆಗೋಲ್ಲ. ಅದೇ ಥರನೇ ಆರಾಮಾಗಿ ಸೆಟ್ ಮಾಡ್ಬೋದು. ಆ ಕಡೆಗೆ ಈ ಕಡೆಗೆ ಸ್ಕ್ರೂ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಆಮೇಲೆ ಮೇಲೆ ಕೆಳಗಡೆ ಈ ಥರ 1 2 3 4 ಸ್ಟೆಪ್ಸ್ ಬರುತ್ತೆ. ಸೊ ಅದನ್ನು ಆರಾಮಾಗಿ ನಾವು ಮಾಡ್ಕೋಬೋದು. ಅದಾದಮೇಲೆ ನಾನು ಗೋಡೆಗೆಲ್ಲ ಇಲ್ಲಿ ಪಾಟ್ಸು ಅದು ಇದು ಹ್ಯಾಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಆಗಿರ್ಬೋದು. ಸೊ ಮಳೆ ಹೊಡೆಯೋದೆಲ್ಲ ಆ ಥರ ಏನೂ ಮಾಡಿಲ್ಲ. ಸೊ ಈ ಥರದ್ರಲ್ಲೇ ನಾನು ಲಾಸ್ಟ್ ಟೈಮು ರೀಲ್ಸೆಲ್ಲ ಹಾಕಿದ್ದೆ ಒಂದ್ಸತಿ ವಿಡಿಯೋ. ಸೊ ಅದೇ ಥರದ ಇವಾಗ ಏನು ಬಂದಿದೆ ಸೊ ಆ ಥರದ್ರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಥರದ ಲಿಂಕ್ ಇನ್ ಕೇಸ್ ನಿಮ್ಗೆ ಯಾರಾದರೂ ಬೇಕಾದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಇದನ್ನು ಏನಂತಾರೆ ಎಕ್ಸಾಕ್ಟಾಗಿ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಏನಂದರೆ ಗೈಸ್, ಇವಾಗ ನಾವು ಮಳೆ ಹೊಡೆದು ಎಲ್ಲ ಕಡೆ ನೋಡಿ ಇದು ಚಿಕ್ಕದು ಏನಾದರೂ ಹಾಕ್ಬೇಕಂದಾಗೆಲ್ಲ ಮಳೆ ಹೊಡೆದು ಎಲ್ಲ ಇದ್ದರೆ ಗೋಡೆಲ್ಲ ಹಾಳು ಮಾಡೋದು ಬದಲಾಗಿ ಈ ಥರ ನಾವು ಗ್ಲೂ ಹಾಕಿ ಅಂಟಿಸೋದ್ರಿಂದ ಅದು ಏನು ಗೋಡೆನೂ ಹಾಳಾಗಲ್ಲ, ನೀಟಾಗೂ ಇರುತ್ತೆ. ನೀಟಾಗಿ ಅದು ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಲುಕ್ಕು. ಅದಾದಮೇಲೆ ಇದು ಬಂದು ಹ್ಯಾಂಡ್ ವಾಶ್ಗೆ ಅಂತ ಹೇಳಿದ್ನಲ್ಲ, ಸೊ ಅದು ಹ್ಯಾಂಡ್ ವಾಶ್ಗೆ ಒಂದು ಇದು ಕೊಟ್ಟಿದ್ರು. ಫಸ್ಟ್ ಇದನ್ನು ಇಲ್ಲ ಅಂತ ಅಂದ್ಕೊಂಡು ಹ್ಯಾಂಡ್ಸಿದ್ವಿ. ಅದಾದಮೇಲೆ ಅದು ಯಾಕೋ ಅಲ್ಲಿ ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ಓಪನ್ ಮಾಡಿ ಈ ಕಡೆಗೆ ಹಾಕ್ಕೊಂಡ್ವಿ. ಸೊ ಅದಾದಮೇಲೆ ಇದರಲ್ಲಿ ಏನು ಹಾಕ್ಕೊಟ್ಟಿದ್ರು ಅಂದರೆ ಇದು ಒಂದು ವಾಲ್ ಹ್ಯಾಂಗಿಂಗ್ ಡಿಸೈನರ್ ನೋಡಿರ್ತೀರಲ್ವ ಲಾಸ್ಟ್ ಟೈಮೇ. ಸೊ ಇದು ಪ್ರತಿಯೊಂದಕ್ಕೂ ಅದು ಒಂದೊಂದು ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನಾನು ಡಬಲ್ ಸೈಡ್ ಪ್ಲಾಸ್ಟರ್ ಅಂಟುತ್ತೆ ಗೈಸ್. ಇದು ಟೈಲ್ಸ್ ಥರ ಏನಾದರೂ ಸ್ಟಿಕ್ಕರ್ ಇದೆಯಲ್ಲ ಅದ್ರ ಮೇಲೆ ಡಬಲ್ ಸೈಡ್ ಪ್ಲಾಸ್ಟರ್ ಹಾಕ್ಬಿಟ್ರೆ ನೀಟಾಗಿ ಅದು ಅಂಟುತ್ತೆ. ಬಟ್ ಜಾಸ್ತಿ ವೆಯ್ಟ್ ತಡೆಯಲ್ಲ ಅಷ್ಟೇ. ಸೊ ಅದು ಬಿಟ್ಟರೆ ಇದನ್ನು ಹಾಕಿ ಮೆತ್ತಿಸ್ಬೋದು, ಆರಾಮಾಗಿರುತ್ತೆ, ಏನು ಯಾವುದೇ ಇಶ್ಯೂ ಆಗೋಲ್ಲ. ಸೊ ನಾನು ಆಲ್ರೆಡಿ ಇವಾಗ ಹಚ್ಚೋದು ಇದೇ ಥರನೇ ಇದೆ. ಆ್ಯಕ್ಚುಲಿ ತುಂಬ ದಿವಸದಿಂದ ಹೇಳ್ತಿದ್ದೆ ಅಮ್ಮ ಕಿಚನ್ ಮೇಕವರ್ ಮಾಡ್ಕೊಡ್ತೀನಿ ಅಂತೇಳಿ. ಸೊ ಅದಕ್ಕೆ ಇವಾಗ ಮೇ ಬಿ ಟೈಮು ಒನಗೂಡಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿಲ್ಲ, ನಿಮಗೂ ವಿಡಿಯೋ ಮಾಡಿ ಶೂಟ್ ಮಾಡಿ ತೋರಿಸೋಣ ಅಂತೇಳಿ. ಹಾಗೆ ನಾನು ಲಾಸ್ಟ್ ಟೈಮ್ ಹಾಕ್ದಾಗೂ ಸಹ ತುಂಬ ಜನ ಕೇಳಿದ್ರಿ ಕಿಚನ್ ಮೇಕವರ್ ತೋರಿಸಿ ಅಂತೇಳಿ. ಸೊ ಹಾಗೆ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಈ ಕಡೆಗೆ ಇನ್ನು ಶೆಲ್ಫ್ ಇದೆಯಲ್ಲ ಅಲ್ಲಿ ಬಂದರೆ ಅಲ್ಲಿ ಕಬೋರ್ಡ್ ಮಾಡೋಕ್ಕಾಗಲಿಲ್ಲ. ಪಪ್ಪಾಗೆ ಹೇಳಿದ್ದೀನಿ ನೆಕ್ಸ್ಟ್ ಅದು ಒಂದಕ್ಕೆ ಮಾತ್ರ ಅಲ್ಲಿ ಪಾತ್ರೆ ಏನು ಇಡ್ತಾರಲ್ಲ ಪಪ್ಪ ಅದಕ್ಕೊಂದಕ್ಕೆ ಮಾತ್ರ ವುಡ್ಡಲ್ಲಿ ಒಂದು ಅದೇ ಥರ ಇವಾಗ ಸ್ಟ್ಯಾಂಡ್ ಥರ ಮಾಡಿಸ್ತೀವಲ್ಲ ಅದೇ ಥರನೇ ಸ್ಟ್ಯಾಂಡ್ ಮಾಡಿಸ್ಬಿಡಿ ಅಂತ ಹೇಳಿದ್ದೀನಿ. ಅದೊಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಇನ್ನು ಅಡುಗೆ ಮನೆಯೆಲ್ಲ ಸಕ್ಕತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೈಸ್. ಈ ಥರ ಮಾಡ್ಕೊಳ್ಳೇಬೇಕು ಪ್ರತಿಯೊಬ್ಬರು, ಅಥವಾ ಈ ಥರ ನೀವು ಅದೇ ಥರನೇ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಅದು ಅವ್ರವ್ರ ಮೆಂಟಾಲಿಟಿ, ಅದು ಅವ್ರವ್ರ ಅನುಕೂಲಕ್ಕೆ ಬಿಟ್ಟಿದ್ದು ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಹೇಳೋದಂದರೆ ಇವಾಗ ಮೋಸ್ಟ್ ಆಫ್ ದಿ ಹೌಸ್ ವೈಫ್ ನೋಡ್ಬೋದು, ಅವರು ಅರ್ಧ ಜೀವನ ಅವ್ರ ಅಡುಗೆ ಮನೆಯಲ್ಲೇ ಕಳೆದುಬಿಡ್ತಿರ್ತಾರೆ. ನೀವು ಯೂಶ್ವಲಾಗಿ ಅದು ನೋಡ್ಬೋದು. ಪ್ರತಿಯೊಬ್ಬರಾಗಿರ್ಬೋದು, ಇವಾಗ ನಮ್ಮ ಅಮ್ಮಂದ್ರಾಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಅಂದ್ರಾಗಿರ್ಬೋದು. ಸೊ ಅವ್ರ ಗಂಡಂದ್ರಿಗೆ ಏನು ಮಾಡ್ಕೊಡ್ಬೇಕು, ಅವ್ರ ಮಕ್ಕಳಿಗೆ ಏನು ಮಾಡ್ಕೊಡ್ಬೇಕು ಅಂತ ಪ್ರತಿಯೊಂದು ನೋಡ್ತಾನೆ ಇರ್ತಾರೆ, ಯೋಚನೆ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಅವ್ರು ಕಳೆಯೋ ಸ್ಪೆಂಡ್ ಮಾಡೋ ಟೈಮ್ ಏನಾದರೆ ಅಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಸೊ ಆ ಜಾಗ ಅವ್ರಿಗೆ ಇಷ್ಟ ಆಗೋ ಥರ, ಅವ್ರಿಗೆ ಒಂದು ಎನರ್ಜಿ ಕೊಡೋ ಥರ, ಅವರಿಗೆ ಅಲ್ಲಿ ಹೋಗಿದ ತಕ್ಷಣ ಒಂಥರ ಪೀಸ್ ಆಗಿರೋ ಥರ ಅವ್ರಿಗೆ ಅನಿಸ್ಬೇಕಲ್ವಾ. ಅದಕ್ಕೋಸ್ಕರ ಅಂದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಮನೆ ನೀಟಾಗಿರುತ್ತೆ. ಈ ಥರ ಎಲ್ಲ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯಾರು ಸುಮ್ಮನೆ ಕೋಟಿ ಎಲ್ಲ ಖರ್ಚು ಮಾಡಿಬಿಟ್ಟು ಏನೋ ಮಾಡ್ತೀವ ನಾವು, ಸುಮ್ಮನೆ ಯಾವುದೋ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಶಕ್ತಿ ಹೆಚ್ಚು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ.
ಸೊ ಅದಕ್ಕೋಸ್ಕರ ನನಗೆ ಪರ್ಸ್ನಲಿ ನನಗೆ ಈ ಥರ ಇಷ್ಟ ಸ್ವಲ್ಪ ಮಾಡೋಕ್ಕೆ ಅಂತಲ್ಲಿ. ಇವಾಗೆ ಅಂತಲ್ಲ, ನಾನು ಲಾಸ್ಟ್ ಇಯರ್ ನೋಡ್ಬೇಕು, ಲಾಸ್ಟ್ ಇಯರ್ ಜನವರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಎಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತೇಳಿ ನಾನು ಮತ್ತೆ ಈ ವಿಡಿಯೋನ ಶೂಟ್ ಮಾಡಿದ್ದು. ನಂಗೆ ಪ್ರತಿ ಸರಿ ಅಂತ ಅನಿಸ್ತಾ ಇರುತ್ತೆ ಗೈಸ್, ಇವಾಗ ಯಾರಾದರೂ ಮನೆ ಚೆನ್ನಾಗಿರೋ ಮನೆ ನೋಡಿದೆ ಅಥವಾ ಇಲ್ಲ ಯಾರಾದರೂ ಚೆನ್ನಾಗಿರೋ ನೋಡಿದೆ ಅಂತಂದರೆ, ಸೊ ಇವ್ರಿಗೆ ಈ ಥರ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರಲ್ಲ, ಇವ್ರಿಗೆ ಈ ಥರ ರೆಡಿ ಮಾಡಿದ್ರೆ ಹೆಂಗಿರ್ತಾರೆ. ಸೊ ಅಥವಾ ಅವ್ರ ಮನೆಗೆ ಹೋಗ್ತೀನಿ ಅನ್ಕೋ, ಇವಾಗ ಈ ಮನೆಗೆ ಹೋಗ್ತೀನಿ ಅಂದರೆ, ಇವಾಗ ಎಕ್ಸಾಂಪಲ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ ಅನ್ಕೊಳ್ಳಿ. ಸೊ ನಮ್ಮ ಚಿಕ್ಕಮ್ಮ ಪ್ರತಿ ಸರಿ ಹೇಳ್ತಾನೆ ಇರ್ತಾರೆ ಅವ್ರ ಮನೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ, ಬಟ್ ಅವ್ರಿಗೆ ಸೆಟ್ ಮಾಡಲಿಲ್ಲ ನೀಟಾಗಿ. ಅವ್ನ ಚಿಕ್ಕಮ್ಮ ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ, ಚಿಕ್ಕಮ್ಮ ನಾನು ಒಂದಷ್ಟು ನಂಗೊಂದು 5,000 ಎಕ್ಸಾಂಪಲ್, ಒಂದು 5,000 ಕೊಟ್ಬಿಡು, ನಾನು ಈ ಥರ ನಿಮಗೆಲ್ಲ ನೀಟಾಗಿ ಡೆಕೋರ್ ಮಾಡಿಕೊಟ್ಬಿಡ್ತೀನಿ, ನಿಮ್ಮ ಕಿಚನ್ಗೆ ಈ ಥರ ಕೊಟ್ಬಿಟ್ಟು ಚಿಕ್ಕಮ್ಮ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಚಿಕ್ಕಮ್ಮ ಅದಕ್ಕೋಸ್ಕರ ಯಾವಾಗ ಹೇಳ್ತಾ ಇರ್ತಾರೆ, ನೀನು ಮಾಡಂಗಿದ್ರೆ ಮಾಡು, ದುಡ್ಡೆಲ್ಲ ನಾನು ಕೊಡಲ್ಲ, 5,000 ಇದ್ರೆ ಏನಕ್ಕೆ ಒಂದಕ್ಕಾಗುತ್ತೆ ಅಂತ ಇರ್ತಾರೆ. ಸೊ ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ಇಲ್ಲಿ ಬಂದು ಹೇಳ್ತಾರೆ, ಓ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ಒಂದು ವೀಡಿಯೋ ನಾನು ಏನೇ ಮಾಡಿದಾಗೂ ಅವರೆಲ್ಲರೂ ಇರ್ತಾರಲ್ಲ, ಒಂದಷ್ಟು ಕ್ಲೋಸ್ ಸರ್ಕಲ್ ಇರ್ತಲ್ಲ, ಈ ಥರ ಏನಾದರೂ ಹೊಸ್ದಾಗಿ ಮಾಡಿದಾಗ ವೀಡಿಯೋ ಕಾಲ್ ಮಾಡಿ ತೋರಿಸೋದಾಗಿರ್ಬೋದು, ಆ ಥರ ಎಲ್ಲ ಕೆಲಸ ಮಾಡ್ತೀವಲ್ಲ ನಾವು. ಸೊ ಮಾಡಿದಾಗ ಓ ಸಖತ್ತಾಗಿ ಮಾಡಿದ್ದೀರಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಈ ಥರ ಎಲ್ಲ ಕಾಳುಗಳಿಗೆ ನೇಮ್ಸ್ನ ಬರ್ಕೊಂಡು ನಾವು ಅದನ್ನೆಲ್ಲ ಹಾಕ್ಕೋಬಹುದು. ನಾನು ಮೊದಲಿಗೆ ಇದು ತರ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅದು ಖಾಲಿ ಬಾಕ್ಸ್ ಅಂದರೆ ಫುಲ್ ಫಿಲ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಇಟ್ಬಿಟ್ರೆ ಅದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಹಾಕಿದ್ಮೇಲೆ ಅದೊಂಥರ ಡಿಫ್ರೆಂಟ್ ಲುಕ್ ಬಂತು, ಒಂಥರ ಚೆನ್ನಾಗಿತ್ತು. ನನಗೆ ಆಮೇಲೆ ಅನಿಸ್ತು, ಓ ತರಿಸಿದ ಒಳ್ಳೆ ಕೆಲಸ ಆಯಿತು ಅಂತಲೇ ಅನಿಸ್ತು. ಇದರಲ್ಲಿ ಪೆನ್ಸಿಲ್ ಸಹ ಅವರೇ ಕೊಟ್ಟಿರ್ತಾರೆ, ಸ್ವಲ್ಪ ಅದು ಯೂಸ್ ಡೇ ಬೈ ಡೇ ಸ್ವಲ್ಪ ಶೇಡ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೀವು ಅದ್ರಿಗೆ ಬೇಕಾದರೆ ನಾರ್ಮಲ್ ತಿದ್ಕೋಬೋದು ಬೇಕಾದರೆ. ಸೊ ನಾನು ಹೇಳ್ದಾಗೆ ಪ್ರತಿಯೊಂದು ಇವಾಗ ಸ್ಟಿಕ್ಕರ್ ಹಾಕೋದಾಗಿರ್ಬೋದು, ಆಮೇಲೆ ಇದು ಫಿಲ್ ಮಾಡೋದಾಗಿರ್ಬೋದು, ಇದೆಲ್ಲ ನಾನು ಪ್ರತಿಯೊಂದು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಗೈಸ್. ಇವಾಗಂತೂ ನಮ್ಮ ಪಾಪು ಸಿಕ್ಕಾಬಿಟ್ಟೆ ತರಲೆ ಆಗಿಬಿಟ್ಟಿದ್ದಾಳೆ, ಅವಳನ್ನ ನೋಡ್ಕೊಂಡೇ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವಳು ಮಲಗಿದಾಗ ಈ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಹಾಗೆ ಅದರಿಂದಾಗಿ ನಾನು ಅದನ್ನು ವಿಡಿಯೋ ಯಾವಾಗ ಟೈಮ್ ಸಿಗಿದಾಗೆಲ್ಲ ಮಾಡ್ಕೊಬೇಡ ಅಂತೇಳಿ ಮಾಡ್ಕೊತಾ ಇರ್ತೀನಲ್ಲ. ಸೊ ಆವಾಗ ನಾನು ಜ್ಞಾಪಕ ಎಲ್ಲ ವಿಡಿಯೋ ಮಾಡ್ಕೊಳೋದು ಅಂತೇಳಿ ಹೇಳಿ ಯಾವಾಗ ಏನೇನು ಸಿಗುತ್ತೋ ಪಟ್ ಅಂತ ಮಾಡ್ಬಿಡ್ತಾ ಇರ್ತೀವಿ. ಸೊ ಅದನ್ನೇ ಮಮ್ಮಿಗೆ ಹೇಳ್ತೈತೆ, ಅಮ್ಮ ನಾನು ಎಲ್ಲ ಮಾಡಿದಾದ್ಮೇಲೆ ಜ್ಞಾಪಕ ಮಾಡ್ಕೊತೀನಿ ವಿಡಿಯೋ ಮಾಡಿಲ್ಲ ಅಂತೇಳಿ. ಆಮೇಲೆ ಹೇಳ್ತೀನಿ, ಅಮ್ಮ ವಿಡಿಯೋ ಮಾಡಬೇಕಾಗಿತ್ತಮ್ಮ ಅಂತ. ಅವಾಗ ನಮ್ಮ ಅಮ್ಮ ಹೇಳ್ತಾರೆ, ನೀನು ಯಾವಾಗಲೂ ಇದೇ ಕೆಲಸ ಮಾಡ್ತೀಯಾ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊತೀಯ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಡೀಟೇಲಾಗಿ ಫುಲ್ಲು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹಾಕಿದ್ದೀನಿ. ಸೊ ಈ ಸ್ಟ್ಯಾಂಡೆಲ್ಲ ಗೊತ್ತಿರುತ್ತೆ ನೋಡಿ. ಆಮೇಲೆ ನಾನು ಇದು ಬಾಕ್ಸಸ್ ಮೇಲೆಲ್ಲ ಅಂಟಿಸ್ತಾ ಇದ್ದೆ. ಸೊ ಇದು ನಾನು ಸ್ಟಿಕ್ಕರ್ಸ್ ಏನಿದೆ ಅದನ್ನು ಚಿಕ್ಕದು ಬಾಕ್ಸಸ್ ಮೇಲೆ, ಅಂದರೆ ಚಿಕ್ಕ ಗ್ಲಾಸ್ ಜಾರ್ ಇದೆಯಲ್ಲ, ಸೊ ಅದ್ರ ಮೇಲೆಲ್ಲ ಅಂಟ್ಸೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅದರಲ್ಲಿ ನಾವು ಅದು ಇದು ಚೇಂಜ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಒಂದು ಕಾಲ ಆಯಿತು ಅಂದರೆ ಇನ್ನೊಂದು ಹಾಕ್ತೀವಿ ಅದರಲ್ಲಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಏನು ಚೇಂಜ್ ಮಾಡೋಕ್ಕೆ, ಅದ್ರ ಮೇಲೆಲ್ಲ ಸ್ಟಿಕ್ ಮಾಡೋಕ್ಕೆ ಹೋಗಲಿಲ್ಲ. ಹಂಗೋ ಹಿಂಗೋ ಏನೋ ಒಂದು ಮಾಡಿ ಕಿಚನ್ನ ಸೆಟಪ್ ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅಂತೆಲ್ಲ ಪ್ರತಿಯೊಂದು ಹೇಳ್ತೀನಿ ಬನ್ನಿ. ಪಾತ್ರೆ ಮಮ್ಮಿ ಯೂಸ್ ಮಾಡೋದು ಡೈಲಿ ಅಡುಗೆ ಮಾಡೋಕ್ಕೆ ಇಷ್ಟೇ ಪಾತ್ರೆ ಯೂಸ್ ಮಾಡೋದು, ಅದಕ್ಕೋಸ್ಕರ ಅದಿಲ್ಲ. ಆಮೇಲೆ ಇದು ಬಂದು ಈ ಟೈಮೆಲ್ಲ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀವಿ ಈ ಬಾಕ್ಸಸ್ಸು. ಸೊ ಮನೇಲಿ ಎಷ್ಟೇ ಬಾಕ್ಸ್ ಇದ್ರೂ ಸಾಗಲ್ಲ, ಅದಕ್ಕೋಸ್ಕರ ಈ ಬಾಕ್ಸಸಲ್ಲಿ ಚಿಲ್ಲಿ ಆಮೇಲೆ ಅದು ಇದು ಏನೇನಿದೆ ಅದೆಲ್ಲನೂ ಹಾಕಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಗ್ಲಾಸಸ್ಸು, ಇಲ್ಲಿ ಕ್ರಾಕರಿ ಯೂನಿಟ್ ಥರ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾದೆ. ನಾನು ತೋರಿಸಿದ್ನೆಲ್ಲ ಗ್ಲಾಸಸ್ ಏನೇನು ತೊಗೊಂಡಿದ್ದೆ, ಕಾಫಿ ಟೀಗೆ. ಆಮೇಲೆ ಇನ್ನೊಂದು ಸೆಟ್ ಆಫ್ ಗ್ಲಾಸಸ್ನ ಬೇರೆ ಕಡೆ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ಎಲ್ಲಿ ಇಟ್ಟಿದ್ದೀನಿ ಅಂತೇಳಿ. ಸೊ ಇದನ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡೈತೆ. ಅದಾದಮೇಲೆ ಕೆಳಗಡೆ ಬಂದರೆ ಇದು ನಮ್ಮ ಮಮ್ಮಿ ತಾಮ್ರದ್ದು ಚೆಂಬ ಆ್ಯಕ್ಚುಲಿ. ಸೊ ಈ ಥರ ಒಳಗಡೆ ತಾಮ್ರ ಕೋಟಿಂಗ್ ಇದೆ. ಸೊ ಇದು ತೆಗ್ದು ಇಟ್ಕೊಂಡಿದ್ದಾರೆ, ಯಾವಾಗ ನೀರು ಕುಡಿತಾ ಇರ್ತಾರೆ ಅವಾಗ. ಸೊ ಇವಾಗ ಕುಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ. ಇವಾಗ ಆಲ್ರೆಡಿ ನಮ್ಮನೇಲಿ ಯಾರವೇ ಇರೋದ್ರಿಂದ ತಣ್ಣಗಿರುತ್ತೆ, ಅದಕ್ಕೋಸ್ಕರ ಇವಾಗ ಬೇಡ ಅಂತೇಳಿ ಚಳಿಗಾಲದಲ್ಲಿ ಇದರಲ್ಲಿ ಕುಡಿತಾರೆ. ಅದಾದಮೇಲೆ ಸ್ಪೂನಿಗೆ ಈ ಥರದ ಒಂದು ಸ್ಟ್ಯಾಂಡ್, ನಾರ್ಮಲ್ ಒಂದು ಸ್ಟ್ಯಾಂಡ್ ಇತ್ತು, ಅದು ಸ್ಟ್ಯಾಂಡ್ನ ಇಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಒಂದಷ್ಟು ಬೌಲು, ಸೊ ಇದು ಪಾಪುಗೆ ಪ್ಲೇಟು, ಆಮೇಲೆ ಪಾಪುಗೆ ಏನಾದರೂ ವೆಜಿಟೇಬಲ್ಸ್ ಬಾಯ್ಲ್ ಮಾಡಬೇಕಂದ್ರೆ ಇದು, ಸೊ ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ಪ್ಲೇಟ್ ಸ್ಟ್ಯಾಂಡು. ಅದಾದಮೇಲೆ ನೆಕ್ಸ್ಟ್ ಬಂದರೆ, ಸೊ ನಾರ್ಮಲ್ ಅಮ್ಮ ಅಡುಗೆ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ 2 ಸ್ಟೆಪ್ಪಲ್ಲೂ ಅಷ್ಟೇ ಬಾಕ್ಸಸ್ ಅಂತೆ, ಅದು ಇದು ಇಷ್ಟೇ 2 ಸ್ಟೆಪ್ ಪಾತ್ರೆ ಇರೋದು ಗೈಸ್ ನಮ್ಮ ಮನೆಯಲ್ಲಿ. ನೆಕ್ಸ್ಟ್ ಈ ಕಡೆಗೆ ಬಂದರೆ ಇಲ್ಲಿ ಸಿಂಕ್ ಹತ್ರ ನಾವಿಲ್ಲಿ ಹ್ಯಾಂಡ್ಗೆ ವಾಶ್ ಮಾಡೋಕ್ಕೆ ಅಂತೇಳಿ. ಸೊ ಇಲ್ಲೈಟ್ಸ್ ಅಂದರೆ ನಮ್ಮ ಪಪ್ಪ ಅಲ್ಲಂಟಿಸಿ ಇಟ್ಟಿದ್ದಾರೆ. ಸೊ ಇದ್ರ ಮೇಲೆ ಅಂಟಲ್ಲೇ ನೋಡ್ಕೊಂಡು ಪಪ್ಪ ಅಲ್ಲಂಟಿಸಿ ಇಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಆಮೇಲೆ ತೋರಿಸ್ನಿಲ್ಲ ಆರ್ಡರ್ ಮಾಡಿದ್ದಕ್ಕೆ. ಸೊ ಇದಕ್ಕೇ ಒಂದು ನ್ಯಾಪ್ಕಿನ್ನ ಹಾಕಿರೋದು. ಸೊ ಈ ಥರ ನ್ಯಾಪ್ಕಿನ್ ಹಾಕಿರೋದು. ಸೊ ಆ್ಯಕ್ಚುಲಿ ಅದೆಷ್ಟು ನೀಟಾಗಿ ಪೇಸ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಅದೆಷ್ಟು ಟೈಟಾಗಿ ಪೇಸ್ಟ್ ಆಗಿದೆ ಅಂದರೆ ಅದು ಬರ್ತಾನೆ ಇಲ್ಲ, ಅಷ್ಟು ಟೈಟಾಗಿ ಪೇಸ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಅಲ್ಲಿ ಬಿಚ್ಚಿದ ಮೇಲೆ, ಸೊ ಇಲ್ಲಿದ್ದು ಇಲ್ಲಿ ಹಚ್ಚಕ್ಕೆ ಕೂಡ ಆಗ್ತಾಯಿಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ ಅಲ್ಲೇ ಇರಲಿ. ಆಮೇಲೆ ಇಲ್ಲಿ ಸಿಂಕ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ಗೆ ನಾನೇನದು ಆರ್ಡ್ರ್ ಮಾಡಿದ್ನಲ್ಲ ಕಿಚನ್ಗೆ ಅಂತೇಳಿ. ಸೊ ಗೈಸ್ ಈ ಟೈಲ್ಸ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಟೈಲ್ಸ್ ಹಾಕದಂಗೆ ಕಾಣಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಇದು ಮುಟ್ಟಕ್ಕೂ ಅಷ್ಟೇ ಒಳ್ಳೆ ರಫ್ ಏನಿದೆ ಅಂತ ಸಖತ್ತಾಗಿ ಕಾಣುತ್ತೆ ಲುಕ್ಕು. ಅದಾದಮೇಲೆ ಇದು ಮೇಲೆಗಡೆ ಆ 3ನ ಹಾಕಿದ್ದೀನಿ, 1 2 3. ಸೊ 3ನೂ ಹಾಕಿದ್ದೀನಿ.
ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಬಂದರೆ ನಾನು ಮ್ಯಾಟ್ ಹೇಳಿದ್ನಲ್ಲ ನಿಮಗೆ. ಸೊ ಇದು ವಾಟರ್ ಪ್ರೂಫ್, ಅಂದರೆ ಪಾತ್ರೆ ತೊಳೆದಾಕಿದಾಗ ಸೊ ಇಲ್ಲೇ ಇದು ಹೇಳ್ಕೊಳತ್ತೆ ಅಂತೇಳಿ ಸೊ ಮ್ಯಾಟ್ನ ಸಿಂಕ್ ಪಕ್ಕ ಇಲ್ಲೇ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಮೊಳಕೆ ಇಟ್ಟಿದ್ದೀವಿ ಇಲ್ಲಿ ನೀರು ಕುಡಿಯೋಕ್ಕೆ ಅದಕ್ಕೆಲ್ಲದಕ್ಕೂ ಅಂತೇಳಿ ಇಲ್ಲೇ ಇಟ್ಟಿದ್ದೀವಿ. ಗ್ಯಾಸ್ ಪಕ್ಕ ಇರುತ್ತೆ ಇದು. ಸೊ ನೆಕ್ಸ್ಟ್ ಬಂದರೆ ವಿಂಡೋ ಹತ್ರ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಪಾರ್ಟ್ಸ್ನ ಎತ್ತುಬಿಟ್ಟು ಬೇರೆ ಥರ ಇಡೋಣ ಅಂತ ಟ್ರೈ ಮಾಡಿದೆ, ಬಟ್ ಇದೇ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಒಂದು ಹ್ಯಾಂಡ್ ವಾಶು, ಆ್ಯಕ್ಚುಲಿ ಗೈಸ್ ಹ್ಯಾಂಡ್ ವಾಶ್ಗೆ ತೊಗೊಂಡಿದ್ದಲ್ಲ ಅದು ನಮಗೆ ನಲ್ಲಿಗೆ ಸೂಟ್ ಆಗ್ತಾಯಿಲ್ಲ. ಏನು ನಾವು ತೊಗೊಂಡಿದ್ದೇನು ಅದೇ ಹೇಳಿ ನಾನು ನಲ್ಲಿಗೆ ಸೆಟ್ ಮಾಡೋಕ್ಕೆ ಬೇಕಾಗುತ್ತೆ ಅಂತೇಳಿ. ಸೊ ಇದು ಯಾವ ಥರ ಅಂತಂದರೆ ಈ ಥರ ನಲ್ಲಿ ಚೇಂಜ್ ಮಾಡಬೇಕು, ಅದಕ್ಕೆ ಸುಮ್ಮನೆ ಇಟ್ಟಿದ್ದೀವಿ ಹಾಗೆ. ಸೊ ಇಲ್ಲಿ ಇದೊಂದು ಫ್ರಂಟ್ ಈ ಥರ ಕ್ಲಾಂಪ್ ಥರ ಹಾಕ್ಬಿಟ್ಟು ಅದನ್ನು ಹಾಕೋದು. ಸೊ ಇಲ್ಲಿ ಆಗ್ತಾಯಿಲ್ಲ ಇವಾಗ ಸದ್ಯಕ್ಕೆ ಅಂತೇಳಿ, ಸ್ವಲ್ಪ ಲೀಕೇಜ್ ಇದೆ ನಲ್ಲಿ. ಸೊ ಚೇಂಜ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತೇಳಿ ಇದು ನನಗೆ ಇಟ್ಟಿದ್ದೀವಿ. ಇದು ಗ್ಯಾಸ್ ಕ್ಲೀನ್ ಮಾಡೋದು. ಸೊ ಇಲ್ಲಿ ರಿಯಲ್ ಪ್ಲ್ಯಾಂಟ್ ಥರ ಇರುತ್ತಲ್ಲ, ಸೊ ಆ ಪಾಟ್ಸ್ನ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ಟಿಶ್ಯೂ ಹೋಲ್ಡ್ರು ಸೊ ಇಲ್ಲಿದೆ. ಸೊ ಈ ಬಟರ್ಫ್ಲೈ ಇದು ಬ್ಲ್ಯಾಕ್ ಇದಕ್ಕೆ ಬಂದಿರೋದಕ್ಕೂ ಈ ಟೈಲ್ಸ್ಗೂ ಇದಕ್ಕೂ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಅಲ್ಲಿಗೆ ಹೇಳಿ ಮಾಡಿಸ್ದಂಗಿದೆ. ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಟಿದ್ದೀನಿ ಅದನ್ನು. ಸೊ ಇದು ನಾರ್ಮಲ್. ಆಮೇಲೆ ಪ್ಲ್ಯಾಂಟ್ಸು ಸೊ ಇಲ್ಲೊಂದು ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಗ್ಯಾಸ್ ಬರುತ್ತೆ. ಸೊ ಇಲ್ಲಿ ಗ್ಯಾಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಪೋರ್ಷನ್, ಅಂದರೆ ಈ ವಾಲ್ ಏನಿದೆ ಸೊ ಇದು ಸಖತ್ತಾಗಿ ಬಂದಿದೆ. ಸೊ ಇಲ್ಲಿ 2 ಹ್ಯಾಂಗಿಂಗು ನಾನು ತೋರಿಸ್ನೆಲ್ಲ ಹ್ಯಾಂಗಿಂಗ್ ಥರದ್ದು ಬರುತ್ತೆ ಅಂತೇಳಿ. ಸೊ ಅದನ್ನು ನನಗೆ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ಕಿಚನ್ ಅಂತಂದರೆ ಈ ವಾಲ್, ಆಮೇಲೆ ಈ ಕಡೆ ಸ್ಟೆಪ್ ಬರುತ್ತೆ. ಸೊ ಸಿಕ್ಕಾಬಿಟ್ಟೆ ಚೆನ್ನಾಗಿ ಅದು ಒಂಥರ ಲುಕ್ ಡಿಫ್ರೆಂಟಾಗಿ ಲುಕ್ ಕೊಡ್ತಾ ಇರುತ್ತೆ ಆ ಪಾಟ್ಸ್ ಹಾಕಿರೋದಕ್ಕೆ ಇದಕ್ಕೆ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ಗೆ ಈ ಥರ ಉಪ್ಪುದು ಜಾರು, ಪುಡಿ ಉಪ್ಪುಗೊಂದು ಕಲ್ಲು ಉಪ್ಪುಗೊಂದು ಇಟ್ಟಿದ್ದೀನಿ. ಸೊ ಕೆಳಗಡೆ ನಿಮಗೆ ಮೇಯ್ನ್ ಜಾಸ್ತಿ ಯೂಸ್ ಮಾಡ್ತೀವಿ ಟೀ ಪೌಡರು, ಚಿಲ್ಲಿ ಪೌಡರ್, ಅದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಬಂದು ಹುಣಸೆ ಹಣ್ಣು ಇಟ್ಟಿದ್ದಾರೆ ಅಮ್ಮ. ಸೊ ಇದು ರೊಟೇಟಿಂಗ್ ಟ್ರೇನ ಅಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಆಯಿಲು, ಆಮೇಲೆ ಅರಿಶಿನ, ಚಿಲ್ಲಿ ಪೌಡರು, ಸಾಸಿವೆ, ಜೀರಿಗೆ ಅದನ್ನ ಇಟ್ಟಿದ್ದಾರೆ. ಆಮೇಲೆ ಹೇರ್ ಫ್ರೈಯರ್ನ ಅಲ್ಲಿ ಇಟ್ಟಿದ್ದೀನಿ. ಸೊ ಆ ಸ್ಟ್ಯಾಂಡ್ ನಾನು ಹಳೆಯದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಸ್ಟ್ಯಾಂಡ್, ಅದು ಬ್ಲ್ಯಾಕ್ ಕಲರ್ದು ಸ್ಟ್ಯಾಂಡು. ಸೊ ಅದಾದಮೇಲೆ ನೋಡಿ ಅದು ಕೆಳಗಡೆಗೆ ಇನ್ನೂ ಅದು ಒಂದು ಶೀಟ್ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಅದು. ಆ್ಯಕ್ಚುಲಿ ಅದು ಬಂದರೆ ಸೊ ಈ ಕಡೆಗೆ ಹಾಕಿದ್ದೀನಲ್ಲ ಅದೇ ಥರನೇ ಶೀಟ್ನ ಆ ಕಡೆನೂ ಹಾಕಬೇಕಾಗುತ್ತೆ. ಸೊ ಕಾದು ನನಗೂ ಸಾಕಾಯಿತು, ಇನ್ನೂ ಡೆಲಿವರಿ ಆಗಲಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾನು ಹಂಗೆ ಶೂಟ್ ಮಾಡಿದೆ. ಆ ಕೆಳಗಡೆ ಬಾಕ್ಸಸ್ಸಲ್ಲಿ ಅಮ್ಮ ಒಂದರಲ್ಲಿ ಹುಣಸೆ ಹಣ್ಣು ಮೊನ್ನೆ ಅಜ್ಜಿ ಎಲ್ಲ ಕಟ್ಕೊಳ್ಸಲ್ಲ ಜಾಸ್ತಿ ಇತ್ತು. ಸೊ ಅದನ್ನ ಕ್ಲೀನ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದಾರೆ. ಹಾಗೆ ಒರ್ಲಕ್ಕಲ್ಲೂ ಅಷ್ಟೇ ಮಮ್ಮಿ ಬೇಕಾಗುತ್ತೆ, ಶಾಸ್ತ್ರ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ. ಅಂದರೆ ಮದುವೆ ಶಾಸ್ತ್ರ ಆಗಿರ್ಬೋದು ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲಿ ಅಡುಗೆ ರುಬ್ಕೊಳೋಕ್ಕಾಗಿರ್ಬೋದು. ಮೊನ್ನೆ ಯುಗಾದಿ ಹಬ್ಬದಲ್ಲೂ ಅಷ್ಟೇ ಅಮ್ಮ ಇದರಲ್ಲೇ ರುಬ್ಬಿ ಮಾಡಿದ್ದು. ಸೊ ಒಬ್ಬಟ್ಟನ್ನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಈ ಒಂದು ಫೇಸ್ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಗ್ಲಾಸಸ್ ಈ ಥರ ಹಾಕಿರೋದು, ಅದಕ್ಕೂ ಗ್ಲಾಸಸ್ಗೂ ಅಷ್ಟೇ ನೋಡಿ ನಾನು ಅದನ್ನು ಏನು ಅದು ತೋರಿಸಿದ್ದೀನಲ್ಲ ಅದು ಪ್ಲಾಸ್ಟರ್ ಥರದ್ದು, ಅದು ನನಗೆ ಎಕ್ಸಾಕ್ಟ್ ನೇಮ್ ಗೊತ್ತಾಗ್ತಾಯಿಲ್ಲ ಗೈಸ್ ಅದು. ಸೊ ಅದನ್ನೇ ಹಾಕಿರೋದು. ಅದು ಎಷ್ಟು ತೂಕ ಇರೋದನ್ನ ಅದು ವೆಯ್ಟ್ ತಡೆದಿದೆ ಗೈಸ್. ನಾನು ಹಾಕಿ ಆಲ್ಮೋಸ್ಟು ಒಂದು 1 ವೀಕ್ ಮೇಲೆ ಆಗಿದೆ. ಸೊ ಇನ್ನೂ ಹಂಗೆ ಚೆನ್ನಾಗೇ ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಫೋಟೋಗೆಲ್ಲ ತಡೆಯುತ್ತಂಗೆ. ಎಸ್ ಅಫ್ಕೋರ್ಸ್ ನೀವು ಯೂಸ್ ಮಾಡ್ಬೋದು ಅದನ್ನು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಥರ ನಾನು ಆವಾಗಲೇ ತೋರಿಸ್ನಲ್ಲ ಇದನ್ನೆಲ್ಲ ಬಾಕ್ಸಸ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಅದೇ ಚಿಕ್ಕದ ಬಾಕ್ಸಸ್ನ ಅಲ್ಲಿ ಮೇಲೆ ಜೋಡಿಸಿದ್ದೀನಿ. ಸೊ ಅದು ಫಸ್ಟ್ ದೊಡ್ಡದು, ಅದಾದಮೇಲೆ ಚಿಕ್ಕದು, ಅದಕ್ಕಿಂತ ಮೇಲೆ ಸ್ವಲ್ಪ ಚಿಕ್ಕದು, ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಬಾಕ್ಸಸ್ ಯಾವುದಿತ್ತು ಅದನ್ನ ಇಟ್ಬಿಟ್ಟು ಆಮೇಲೆ ಗ್ಲಾಸಸ್ 2 ಗ್ಲಾಸ್ ದೊಡ್ಡ ಗ್ಲಾಸ್ ತೊಗೊಂಡಿದ್ದಲ್ಲ ಅದನ್ನ ಸೈಡಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ. ಈ ಥರ ಪುಟಾಣಿ ಬಾಕ್ಸಸ್ಸಲ್ಲಂತೂ ಈ ಸ್ಪೈಸಿ ಐಟಮ್ಸ್ ಬರುತ್ತಲ್ಲ, ಚಕ್ಕೆ, ಲವಂಗ, ಯಾಲಕ್ಕಿ, ಆಮೇಲೆ ಅದೇ ಪಲಾವು ಮೊಗ್ಗು, ಆಮೇಲೆ ಅನಾನಸ್ ಮೊಗ್ಗು, ಅದೇನೋ ಅದು ಇದು ಹೇಳ್ತಾರಲ್ಲ ಎಕ್ಸೆಟ್ರಾ. ಸೊ ಅದನ್ನೆಲ್ಲ ಆ ಥರದಲ್ಲಿ ಚಿಕ್ಕದಾಗಿ ಹಾಕಿ ಇಟ್ಟಿದ್ದೀನಿ. ಸೊ ನಿಮಗೇನಾದರೂ ಸ್ಪೇಸ್ ಸ್ವಲ್ಪ ಅನ್ಕಂಫರ್ಟೇಬಲ್ ಇದೆ ಹಿಂಗೆ ಈ ಥರ ಎಲ್ಲ ಜೋಡಿಸ್ಕೊಳಕ್ಕೆ ಅಂತ ಹೇಳಿದ್ರೆ ಸೊ ನಿಜವಾಗ್ಲೂ ಈ ಸ್ಟ್ಯಾಂಡ್ಸ್ ದಿ ಬೆಸ್ಟ್ ಅಂತ ಹೇಳ್ತೀರಿ. ಗೋ ಫಾರ್ ಇಟ್. ಅದನ್ನು ಆರ್ಡರ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಲುಕ್ಕು ಸಹ ಅಷ್ಟೇ ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ. ಅದಷ್ಟೇ ಅಲ್ಲದ್ರೆ ನಿಮಗೆ ಐಟಮ್ಸ್ ಇಡೋಕ್ಕೂ ಅಷ್ಟೇ ತುಂಬಾ ಜಾಗ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಫೈನಲಿ ಎಲ್ಲ ಸೆಟ್ ಮಾಡಿದ್ಮೇಲೆ ಅಡುಗೆ ಮನೆ ಈ ಥರ ಕಾಣಿಸ್ತಾ ಇತ್ತು ಗೈಸ್. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಮಮ್ಮಿಗೆ ಹೇಳಿದ್ದೀನಿ. ಸೊ ಪ್ರತಿ ಸಾರಿ ಅಡುಗೆ ಮಾಡಿದಾದ್ಮೇಲೆ ಇದೇ ಥರನೇ ಇಟ್ಕೊಂಬ, ನೀಟಾಗಿ ಇಟ್ಕೊ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಕಡೆಗೆ ಒಂದು ಕಬೋರ್ಡ್ಗೆ ಅಂದರೆ ಈ ಕಡೆ ಒಂದೊಂದು ರ್ಯಾಕ್ ಇದೆಯಲ್ಲ, ಸೊ ಅಲ್ಲಿ ಸ್ವಲ್ಪ ಮೆಸ್ಸಪ್ ಥರ ಕಾಣುತ್ತೆ ಬಿಕಾಸ್ ಅದು ಓಪನ್ ಇದೆಯಲ್ಲ ಅದಕ್ಕೋಸ್ಕರ. ಅದಕ್ಕೆ ಪಪ್ಪಗೆ ಹೇಳಿದ್ದೀನಿ ಒಂದು ಕಬೋರ್ಡ್ ಮಾಡಿಸ್ಕೊಡಿ ಅಂತೇಳಿ. ಸೊ ಪಪ್ಪ ಅದನ್ನ ಆದಷ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಒಂದು ಮೇಕ್ ಓವರ್ ಮಾಡಿದ್ದಕ್ಕೆ. ನನಗೆ ಅದೇ ಹೇಳೋದಲ್ಲ, ಇದೆಲ್ಲ ಮೇಕ್ ಓವರ್ ಮಾಡಿದ್ರೆ ನಮ್ಮ ಮಮ್ಮಿಗೂ ಒಂದು ಸ್ವಲ್ಪ ಏನೋ ಒಂದು ಖುಷಿ ಆಯಿತು. ಸೊ ನನಗೂ ಇಷ್ಟ ಆಯಿತು. ನಿಮಗೂ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೇಕ್ ಓವರ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನೂ ಹೆಚ್ಚು ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ. ಇಲ್ಲಿ ತನಕ ಯಾರ್ಯಾರು ವಿಡಿಯೋ ನೋಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಐ ಲವ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸೊ ವಿಡಿಯೋ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.